ಲೀಲಾ ಎಲ್ಲಿದ್ಯಾಮೂ ಬಂದ್ಬಿಡಮ್ಮು ಅಂತಿದ್ದು ಮಂಜು ಕೂಗು ಆ ದೇವ್ರಿಗೆ ಕೇಳಿಸಿದೆ. ಹಾಗಾಗಿ ಲೀಲಾ ಮತ್ತೆ ಸಂಸಾರ ಮಕ್ಕಳು ಭವಿಷ್ಯ ಅಂತ ಮಂಜುನ ಸೇರಿದರೆ ಅದು ಸಂಧ್ಯೋರ ಒಂದು ಮಧ್ಯವರ್ತಿ ಮೇರೆಗೆ. ಮೊದಲನೇದಾಗಿ ಸಂಧ್ಯೋರಿಗೆ ತುಂಬಾ ಥ್ಯಾಂಕ್ಸ್. ಮಂಜು ಅಂಡ್ ಲೀಲಾಗೆ ಕಂಗ್ರ್ಯಾಚುಲೇಷನ್. ಇವರು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ, ದಯವಿಟ್ಟು ನನ್ನ ಬಗ್ಗೆ ಯಾರೂ ಬ್ಯಾಡ್ ಕಮೆಂಟ್ ಮಾಡಬೇಡಿ, ನಿಮ್ಮ ಮನೆಯಲ್ಲೂ ಒಬ್ಳು ಹೆಣ್ಣಿರ್ತಾಳೆ, ನಮ್ಮ ಕಷ್ಟ ನಮಗೆ ಗೊತ್ತು ಅಂತ ಹೇಳ್ತಿದ್ದೀರಾ. ದಯವಿಟ್ಟು ನಿಮಗೆ ಬ್ಯಾಡ್ ಕಮೆಂಟ್ ಮಾಡಬೇಡಿ ಅನ್ನೋ ಯಾರ ರೈಟ್ಸು ಕೂಡ ಲೀಲವರೇ ನಿಮಗಿಲ್ಲ ಆಯಿತಾ. ನೀವು ಮಾಡಿರೋ ಕೆಲಸ ಸನ್ಮಾನ ಮಾಡೋ ಕೆಲಸ ಅಲ್ಲ, ಅದು ಬ್ಯಾಡ್ ಕಮೆಂಟ್ಸ್ ಮಾಡೋ ಅಂಥ ಕೆಲಸನೇ. ಸೊ ಸೋಷಿಯಲ್ ಮೀಡಿಯಾಗಳಲ್ಲಿ ಅವತ್ತು ನೀನು ನಿನ್ನ ಗಂಡ ಕೂತ್ಕೊಂಡು ನಿಮ್ಮ ಚರಿತ್ರೆಗಳನ್ನ ಹರಾಜು ಕುಕ್ಕೋತಾ ಇದ್ರಿ. ಅವತ್ತೇ ನಿಮ್ಮ ಮಕ್ಕಳು ಭವಿಷ್ಯನ ನೀವು ಚಪ್ಪಿಗಾಲಲ್ಲಿ ತುಂಡು ನೆಲ ಸಮಾಧಿ ಮಾಡಿ ಅವ್ರ ಭವಿಷ್ಯನೇ ಹಾಳು ಮಾಡಿಬಿಟ್ಟಿದ್ದೀರ. ಇಲ್ಲಿ ಲೀಲೋರ್ದು ಒಬ್ರದೇ ತಪ್ಪು ಅಂತನೂ ಅಲ್ಲ, ಮಂಜು ತಪ್ಪು ಅಂತನೂ ಅಲ್ಲ, ಸಂತೋಷ್ ತಪ್ಪು ಅಂತಲ್ಲ. ಯಾವುದೇ ದೃಷ್ಟಿಕೋನದಲ್ಲಿ ನೋಡಿದಾಗಲೂ ಲೀಲೋರೇ ನಿಮ್ಮದೇ ತಪ್ಪು. ಯಾಕಂದರೆ ನೀವು ಒಬ್ಳು ತಾಯಿ ಆಗಿದ್ರಿ. ತಾಯಿತನಕ್ಕೆ ಕಳಂಕ ಮಾಡಿದು ಯಾವ ನಿಂದೇನೋ ಒಂದು ತೀಟೆ ತೀರಿಸ್ಕೊಳಕ್ಕೆ ಹೋಗಿದ್ದು, ಅದು ನಿಮ್ಮ ತಪ್ಪು. ಅದು ತಪ್ಪಾಗೋಗಿದೆ. ಆಮೇಲೆ ಕಿತ್ಕೊಳ್ಳೋದು ಬಿಡೋದು ನಿಮ್ಮ ಕೈಲಿದೆ, ಅರ್ಥ ಆಯ್ತಾ. ಮಕ್ಕಳುಗಳ ಭವಿಷ್ಯನ ದಯವಿಟ್ಟು ಕಂದಮ್ಮ ಮನ್ಸುಗಳನ್ನ ಈಗ ಆಲ್ರೆಡಿ ಆದಷ್ಟು ಹೆಚ್ಚಾಗಿ ನೀನು ನಿಮ್ಮ ಗಂಡ ಚಾಕು ಚೂರಿ ತೊಗೊಂಡು ಚುಚ್ಚಿಬಿಟ್ಟಿದ್ದೀರಾ. ನಿಜವಾಗ್ಲೂ ನೀವು ಮನುಷ್ಯರಾಗಿ ಏನಾದರೂ ಬದುಕಬೇಕು ಅಂತ ಏನಾದರೂ ಇದ್ದರೆ ಆ ಮಕ್ಕಳುಗಳ ಭವಿಷ್ಯ, ಆ ಮಕ್ಕಳುಗಳ ಪ್ರೀತಿನ ಗಳಿಸ್ಕೊಳ್ಳೋ ಅಂಥ ಕೆಲಸಗಳನ್ನ ಇನ್ನು ಮುಂದೆ ಮಾಡಿ. ದಯವಿಟ್ಟು ನೀವು ಇವತ್ತಿನವರೆಗೂ ಮಾಡಿರೋವಂಥ ತಾಯಿತನಕ್ಕೆ ಕಳಂಕ ಬರುವಂಥ ಕೆಲಸ ಮಾಡಿರೋದನ್ನ ಹಿಂದೆ ಈಗಲೇ ಸ್ಟಾಪ್ ಮಾಡಿ. ಕಾಮ ಅನ್ನೋದು ಕ್ರೋಧ, ಸಂಸಾರ ಹಾಳು ಮಾಡೋದಕ್ಕೆ ಒಂದು ಆಯುಧ ಅನ್ನೋದು ಈಗ ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ. ನನ್ನ ಪ್ರಕಾರ ಒಬ್ಳು ತಾಯಿಗೆ ಕಾಮ ಅನ್ನೋದೆಲ್ಲ ಲೆಕ್ಕಕ್ಕಿಲ್ಲ, ಮಕ್ಕಳೇ ಹೆಚ್ಚು, ಮಕ್ಕಳು ಭವಿಷ್ಯನೇ ಹೆಚ್ಚು ಅಂತ ಅನ್ನೋಡು. ಅಂಥ ಒಂದು ಹೆಣ್ಣು ಜನ್ಮದಲ್ಲಿ ಹುಟ್ಟಿ ಇವತ್ತು ನೀವು ಈ ಕೆಲಸ ಮಾಡಿರೋದು ಯಾವ ಮಟ್ಟಕ್ಕೆ ಸರಿ. ಆದರೆ ನಿಮ್ಮನ್ನು ತಿತ್ಕೊಳ್ಳಿ, ಆಗಲೇ ಇಲ್ಲ ಅಂದರೆ ಸತ್ತೋಗಿ. ಆದರೆ ಮತ್ತೆ ಮಕ್ಕಳು ಭವಿಷ್ಯದ ಮೇಲೆ ಚಪ್ಪಲಿಗಳು ಎಳೆಯುವಂಥ ಕೆಲಸಗಳನ್ನ ಮಾಡಬೇಡಿ. ಸಾವಿಗೆ ಬೆಲೆ ಇದೆ, ನೀವು ಮಾಡ್ತಿರೋವಂಥ ಅಲ್ಕ ಕೆಲಸಕ್ಕೆ ಯಾವ ಬೆಲೆನೂ ಇಲ್ಲ. ಇದು ಒಬ್ಳು ನಾನು ಹೆಣ್ಣಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮಂಥವ್ರಿಂದನೇ ಎಷ್ಟೋ ಮನೆ ಹೆಣ್ಮಕ್ಳುಗಳ ಜೀವನ ಹಾಳಾಗ್ತಾ ಇದೆ. ನೀವು ಮಾಡುವಂಥ ಅಲ್ಕ ಕೆಲಸದಿಂದನೇ ಬೇರೆ ಹೆಣ್ಮಕ್ಳುಗಳು ನ್ಯಾಯ ನೀತಿ ಸಂಸಾರ ಅಂತ ಬದುಕ್ತಿದ್ರು, ಅವ್ರಿಗೂ ಬೆಲೆ ಸಿಗ್ದಂಗಾಗಿದೆ. ಹೆಣ್ಣು ಕುಲದಿಂದ ನಾನು ನಿಮ್ಮನ್ನು ಕೈ ಮುಗ್ದು ಬೇಡ್ಕೊತೀನಿ, ತಾಯಿತನದಿಂದ ಒಂದು ಕೈ ಮುಗ್ದು ಬೇಡ್ಕೊತೀನಿ. ದಯವಿಟ್ಟು ಇಂಥ ಹಲ್ಕ ಕೆಲಸ ನೀನು ಎಂದೂ ಮಾಡೋಕ್ಕೆ ಹೋಗಬೇಡಿ. ಆದರೆ ಮಕ್ಕಳುಗಳಿಗೆ ತಾಯಿಯಾಗಿ ಬದುಕಿ, ಇಲ್ಲ ಅಂದರೆ ಮಶಾಣ ಸೇರ್ಕೊಡಿ. ಥ್ಯಾಂಕ್ ಯು.